ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂಚೂರು ಗಂಟಾಗದೆ ಯಾವ ಥರ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇದಕ್ಕೆ ಕರೆಕ್ಟಾಗಿ ನಾನು ಅಳತೆನ ಹೇಳ್ತೀನಿ. ಸೊ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತ ಗಂಟಾಗೋದಿಲ್ಲ ರಾಗಿ ಮುದ್ದೆ. ಸೊ ಸಾಫ್ಟಾಗಿ ಬರುತ್ತೆ. ರಾಗಿ ಮುದ್ದೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಸಾರು. ನೀವು ಯಾವ್ದು ಬೇಕಾದರೂ ಸಾರು ಮಾಡ್ಕೋಬೋದು. ನಿಮಗೆ ಇಷ್ಟವಾದ ಸಾರು, ಸೊಪ್ಪು ಸಾರು ಆದರೂ ಮಾಡ್ಕೋಬೋದು. ಇಲ್ಲ ನಿಮಗೆ ನಾನ್ ವೆಜ್ ಸ್ಟೈಲ್ ಬೇಕಂದರೆ ನಾನ್ ವೆಜ್ ಕೂಡ ಮಾಡ್ಕೋಬೋದು. ನಾನು ಮಾಡ್ಕೊಂಡಿರೋದು ತೊಗರಿಬೇಳೆ ತಿಳಿ ಸಾರು ಮಾಡ್ಕೊಂಡಿದ್ದೀನಿ. ನನಗಿಷ್ಟ ಅಂತ ನಾನು ಅದೇ ಕಾಂಬಿನೇಷನ್ನೇ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿರೋದು ಸಾರನ್ನ ಕೂಡ ನೀವು ಮಾಡ್ಕೋಬೋದು. ಇದು ತೊಗರಿಬೇಳೆ ತಿಳಿ ಸಾರು. ಇದ್ರದ್ದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟಿಗೆ ಬಂದುಬಿಟ್ಟು ನೀವು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅದರ ಡಬಲ್ ಅಂದರೆ ಅದರ ಎರಡರಷ್ಟು ನೀರನ್ನ ನೀವು ತೊಗೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಜೊತೆಗೆ ಉಪ್ಪನ್ನು ಮತ್ತು ತುಪ್ಪ ಎರಡೂ ಆ್ಯಡ್ ಮಾಡಬೇಕು. ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ತುಪ್ಪ 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಇವಾಗ ಸ್ವಲ್ಪ ನೀರನ್ನು ಕುದಿಯೋಕ್ಕೆ ಬಿಡಿ. ಈ ಥರ ಕುದೀತಾ ಇದೆ ನೋಡಿ, ಆ ಥರ ಕುದಿಯೋಕ್ಕೆ ಬಿಡಿ. ಇವಾಗ ಏನು ಮಾಡಬೇಕು, ಒಂದು ಸ್ವಲ್ಪ ರಾಗಿ ಹಿಟ್ಟು, 1 ಸ್ಪೂನ್ನ ರಾಗಿ ಹಿಟ್ಟು ತೊಗೊಂಡು ಅದನ್ನು ಈ ಥರ ಕಲಿಸ್ಕೊಳ್ಳಿ. ಅದನ್ನು ಏನು ಮಾಡಿ ಕುದೀತಾ ಇರೋ ನೀರಿಗೆ ಹಾಕಿಬಿಡಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ. ಆಮೇಲೆ ಇವಾಗ ಅದು 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದನ್ನು ಹಾಕಿಬಿಡಿ. ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿಬಿಡಿ. ನೋಡಿ ಈ ಥರ ಕುದಿಬೇಕದು ಹಿಟ್ಟು. ಸೊ ಇವಾಗ ಕ್ಲೋಸ್ ಮಾಡಿಬಿಡಿ, ಮೇಲ್ಗಡೆ ಮುಚ್ಚಿಟ್ಬಿಡಿ. 1 ಮಿನಿಟ್ಸ್ ಅಷ್ಟೇ ಮುಚ್ಚಿಟ್ಬಿಡಿ. ನೀವು 1 ಮಿನಿಟ್ ಆದಮೇಲೆ ಇವಾಗ ಅದನ್ನು ಮಿಕ್ಸ್ ಮಾಡಿ. ನಾನು ಮಾಡ್ತಿದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ರಾಗಿ ಕೋಲು ಇಲ್ಲ ಅಂದರೆ ನಾನು ತೊಗೊಂಡಿದ್ದೀನಿ ನೋಡಿ, ಆ ಥರ ಚಪಾತಿ ಮಾಡೋ ಕೋಲು ಇರುತ್ತೆ ನೋಡಿ, ಅದರಲ್ಲಿ ಕೂಡ ನೀವು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕೋಲಿಗೆ ಎಣ್ಣೆ ಹಚ್ಕೊಂಡಿರಿ. ನಂತರ ಏನು ಮಾಡಿ ಅದನ್ನು ಮತ್ತೆ ವಾಪಸ್ ಗ್ಯಾಸ್ ಮೇಲೆ ಇಟ್ಬಿಡಿ. ಈ ಥರ ಮಾಡಿ. ಸೊ ನೋಡಿ ಇವಾಗ ಸ್ವಲ್ಪ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಬೆಂದಿದ್ರೆ ಅದನ್ನು ಕೆಳಗಿಳಿಸ್ಕೊಳ್ಳಿ. ಇಲ್ಲಾಂದರೆ ಮತ್ತೆ 2 ಮಿನಿಟ್ಸ್ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಡಿ. ನಾನು ಇವಾಗ ಚೆಕ್ ಮಾಡ್ಕೊಂಡಿದ್ದೀನಿ. ರಾಗಿ ಹಿಟ್ಟು ನಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಿ. ಇವಾಗ ಮುದ್ದೆ ಕಟ್ಕೊಳ್ಳೋಕ್ಕೆ ರಾಗಿ ಹಿಟ್ಟನ್ನು ಹಾಕೊಳ್ಳಿ. ಸ್ವಲ್ಪ ಸುಡ್ತಾ ಇರುತ್ತೆ, ಅದನ್ನು ಸಾವಕಾಶವಾಗಿ ಮಾಡ್ಕೋಬೇಕು. ತುಂಬ ಆರೋದಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇರೋದ್ರಲ್ಲೇ ಮುದ್ದೆನ ಕಟ್ಕೋಬೇಕು. ನಿಮ್ಗೆ ಯಾವ ಸೈಜ್ ಮುದ್ದೆ ಬೇಕೋ ಆ ಸೈಜಲ್ಲೇ ನೀವು ಅದನ್ನು ಮಾಡ್ಕೊಳ್ಳಿ. ನೋಡಿ ನನ್ನ ಮುದ್ದೆ ಪರ್ಫೆಕ್ಟಾಗಿ ಬಂದಿದೆ. ಎಲ್ಲಿ ಗಂಟು ಯಾವುದೂ ಇಲ್ಲ. ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಈ ಥರ ಮಾಡಿದ್ರೆ ಖಂಡಿತ ಗಂಟಾಗೋದಿಲ್ಲ. ಸೊ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಇದೊಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.